ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ನಾನು ಉಡುಪಿ ದೊಡ್ಡನಗುಡ್ಡೆಯ ವಾಸಂತಿ ಅಂಬಲ್ಪಾಡಿ. ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯರೇ, ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ, ಇಂದಿನ ವಿಡಿಯೋದಲ್ಲಿ ಕುಮಾರವ್ಯಾಸ ಬರೆದ ಶ್ರೀಮುಡಿಗೆ ಕೈ ಇಕ್ಕಿದನು ಅನ್ನುವ ಕಾವ್ಯದ ಸಾರಾಂಶವನ್ನು ನೋಡೋಣ. ವಿದ್ಯಾರ್ಥಿಗಳೇ, ಈ ಮೊದಲೇ ಈ ಕಾವ್ಯ ಭಾಗದ 16 ಪದ್ಯ ಭಾಗಗಳ ವಿಡಿಯೋಗಳನ್ನು ಹಾಕಿದ್ದೇನೆ. ಭಾಗ 1, ಭಾಗ 2 ಅನ್ನುವಂಥ ವಿಡಿಯೋಗಳನ್ನು ನೀವು ಮೊದಲು ನೋಡಿ. ಇದು ಭಾಗ 3. ಇಲ್ಲಿಂದ ನಾವು 17ನೆಯ ಪದ್ಯ ಭಾಗವನ್ನು ನೋಡೋಣ. ಸರಿ ವಿದ್ಯಾರ್ಥಿಗಳೇ, 17ನೆಯ ಪದ್ಯ ಭಾಗ ನೋಡಿ. ಸೋತ ಬಳಿಕ ಇವರೆಮ್ಮ ವಶವು, ಅಖ್ಯಾತಿಯಲ್ಲಿ ನಾವು ನಡೆವವರಲ್ಲ. ಅತಿರೇಕದಲ್ಲಿ ನೀವು ಘೂರ್ಮಿಸಲ್ ನಾವು ನಿಮಗೆ ಅಂಜುವೆವೆ. ಈ ತಳೋದರಿ ತೊತ್ತು ಇರಲಿ ಸಂಘಾತವಾಗಲಿ ನಿಮ್ಮಯ ಮಾತು ಸಾಕು ಎನ್ನುತ್ತ ಕುರುರಾಯ ಭೀಷ್ಮ ಗುರು ಕೃಪರ ಜರೆದನು. ಭೀಷ್ಮಾಚಾರ್ಯರು ಕೌರವರಿಗೆ, ಅದರಲ್ಲೂ ಮುಖ್ಯವಾಗಿ ದುರ್ಯೋಧನ ಮತ್ತು ದುಶ್ಯಾಸನರಿಗೆ ಎಚ್ಚರಿಕೆಯ ಮಾತುಗಳನ್ನು ಕೊಟ್ಟಾಗ ಅದಕ್ಕಿಂತ ಮೊದಲು ದ್ರೌಪದಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿ ಇದಕ್ಕೆ ಇಡೀ ಆಸ್ಥಾನದವರು ಉತ್ತರವನ್ನು ಕೊಡಿ ಅಂತ ಕೇಳಿದಾಗ ಭೀಷ್ಮಾಚಾರ್ಯರು ಇವನನ್ನು ಎಚ್ಚರಿಕೆಯ ಮಾತುಗಳನ್ನು ಕೊಡ್ತಾರೆ, ನೀನು ಮಾಡಿದ್ದು ಸರಿಯಲ್ಲ ಅಂತ. ಅದರ ಜೊತೆಯಲ್ಲಿಯೇ ದ್ರೌಪದಿ ಕೇಳಿರ್ತಾಳೆ, ಧರ್ಮರಾಯ ತನ್ನನ್ನು ಮೊದಲು ಸೋತು ನಂತರ ನನ್ನನ್ನು ಪಣಕ್ಕಿಟ್ಟ, ಅದು ಸರಿಯಲ್ಲ, ಅದು ಸರಿಯೇ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿರ್ತಾಳೆ. ಈಗ ಇಲ್ಲಿ ಅದಕ್ಕೆ ಉತ್ತರವನ್ನು ದುರ್ಯೋಧನ ಕೊಡ್ತಾನೆ. ಸೋತ ಬಳಿಕ ಎಮ್ಮ ವಶವು, ಪಾಂಡವರು ಪಗಡೆಯಾಟದಲ್ಲಿ ಚದುರಂಗದಲ್ಲಿ ಸೋತಿದ್ದಾರೆ, ಎಲ್ಲವನ್ನೂ ಕೂಡ ಕಳೆದುಕೊಂಡಿದ್ದಾರೆ. ಈಗ ಇವರು ನಮ್ಮ ವಶದಲ್ಲಿದ್ದಾರೆ, ನಮ್ಮ ವಶ ಅಧೀನದಲ್ಲಿ ಇರುವಂಥದ್ದು. ನಾವು ಅವರನ್ನು ಹೇಗೆ ಬೇಕಾದರೂ ನಡೆಸಿಕೊಳ್ಳುತ್ತೇವೆ. ನಮ್ಮ ಪ್ರಸಿದ್ಧಿಗೆ ವಿರುದ್ಧವಾಗಿ ನಾವು ನಡೆದುಕೊಳ್ಳುವುದಿಲ್ಲ. ವೃಥಾ ಘೂರ್ಮಿಸಲ್ ಅಂಜುವೆವೆ. ಅಖ್ಯಾತಿಗೆ ನಾವು ವಿರುದ್ಧವಾಗಿ, ಅಖ್ಯಾತಿ ಅಂದರೆ ಅಪ್ರಸಿದ್ಧಿ, ಪ್ರಸಿದ್ಧಿಗೆ ವಿರುದ್ಧವಾಗಿ ನಾವು ನಡೆಯುವವರಲ್ಲ. ನೀವು ಸುಮ್ಮನೆ ನಮ್ಮನ್ನು ಗದರಿಸಿದರೆ ನಾವು ನಿಮಗೆ ಅಂಜಲಾರೆವು. ಗದರಿಸಲು, ಘೂರ್ಮಿಸಲ್ ಅಂದರೆ ಗದರಿಸಲು ಅಂಜುವೆವೆ, ಹೆದರುವೆವೆ, ನಾವು ಅಂಜುವುದಿಲ್ಲ. ಈ ತಳೋದರಿ ಅಂದರೆ ಚೆಲುವೆ ಅಂದರೆ ದ್ರೌಪದಿಗೆ ಹೇಳುವಂಥದ್ದು. ಈ ಚೆಲುವೆ ದ್ರೌಪದಿಯು ಇಂದಿನಿಂದ ನಮ್ಮ ತೊತ್ತು, ನಮ್ಮ ಸೇವಕಿಯಾಗಿದ್ದಾಳೆ. ನಮ್ಮ ಅಂತಃಪುರದ ರಾಣಿಯರೊಂದಿಗೆ ಮಾತ್ರವಲ್ಲ, ಇತರ ಸೇವಕಿಯರೊಂದಿಗೆ ಸಾಮರಸ್ಯವನ್ನು ಹೊಂದಿ ಸೇವೆಗೆ ತೊಡಗಿಕೊಳ್ಳಲಿ. ಅವಳು ಸಂಘಾತವಾಗಿ ಅಂದರೆ ಆ ತೊತ್ತಿನವರೊಂದಿಗೆ, ಆ ಸೇವಕಿಯರೊಂದಿಗೆ ಇವಳೂ ಕೂಡ ಈಗ ಸೇವಕಿಯಾಗಿದ್ದಾಳೆ. ಹಾಗಾಗಿ ಅವರೊಂದಿಗೆ ಒಂದಾಗಿ, ಆ ಸೇವಕಿಯರೊಂದಿಗೆ ಒಂದಾಗಿ ಸೇವೆಗೆ ತೊಡಗಿಕೊಳ್ಳಲಿ. ನೀವು ಇನ್ನೂ ಇವರನ್ನು ಸಮರ್ಥಿಸುವುದು ಬೇಕಾಗಿಲ್ಲ. ನೀವು ಭೀಷ್ಮಾಚಾರ್ಯರಿಗೆ ಹೇಳುವಂಥದ್ದು, ಇನ್ನು ನೀವು ಅಂದರೆ ಎಲ್ಲರನ್ನೂ ನೋಡಿ, ಭೀಷ್ಮಾಚಾರ್ಯರು, ಹಾಗೆ ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಇವರನ್ನೆಲ್ಲ ನೋಡಿ ಹೇಳ್ತಾನೆ ಅವನು, ನೀವು ಇವರನ್ನು ಸಮರ್ಥಿಸುವುದು ಬೇಕಾಗಿಲ್ಲ ಅಂತ ದುರ್ಯೋಧನ ಹೇಳ್ತಾನೆ. ಎನ್ನುತ್ತಾ ಕುರುರಾಯ ಭೀಷ್ಮ ಕುರು ಕೃಪರ ಜರಿದನು, ಅವರನ್ನು ನಿಂದಿಸ್ತಾನೆ. ಅಂದರೆ ಪಾಂಡವರು ಸೋತಿದ್ದಾರೆ, ಹಾಗೆ ಅಲ್ಲದೆ ಅವರು ತಮ್ಮ ಸೊತ್ತುಗಳನ್ನು ಕೂಡ ಸೋತಿದ್ದಾರೆ, ತಮ್ಮ ಹೆಂಡತಿಯಾದಂತಹ ದ್ರೌಪದಿಯನ್ನು ಕೂಡ ಕಳೆದುಕೊಂಡಿದ್ದಾರೆ. ಈಗ ಇವರೆಲ್ಲರೂ ಕೂಡ ನಮ್ಮ ಸೇವಕರನ್ನು ಯಾವ ರೀತಿ ನಡೆಸಿಕೊಳ್ಬೇಕು ಅಂತ ನಮ್ಗೆ ಗೊತ್ತಿದೆ. ಅವರನ್ನು ಹೇಗೆ ನಡೆಸಿಕೊಳ್ಳುವಂಥ ರೀತಿಯೂ ಕೂಡ ನಮಗೆ ಗೊತ್ತಿದೆ. ನಾವೇನು ನಮ್ಮ ಸ್ಥಾನಮಾನಗಳ ಅರಿವು ಇಲ್ಲದವರಲ್ಲ, ನಮ್ಮ ಪ್ರಸಿದ್ಧಿಯ ವಿರುದ್ಧವಾಗಿ ನಾವು ನಡೆಯುವವರಲ್ಲ. ನೀವು ಹೆದರಿಸುತ್ತೀರಿ ಅಂತ ಇದ್ದರೆ ನಾವು ಅಂಜುವವರಲ್ಲ, ನಾವು ಬೆದರುವವರಲ್ಲ. ಇವರು ತಮ್ಮ ಹೆಂಡತಿ ದ್ರೌಪದಿಯನ್ನು ಪಗಡೆಯಾಟದಲ್ಲಿ ಪಣವಾಗಿ ಅವರು ಒಡ್ಡಿದ್ದಾರೆ. ಪಣವಾಗಿ ಒಡ್ಡಿದ ನಂತರ ಸೋತವರವರು. ಸೋತಿರೋದ್ರಿಂದ ನಿಯಮದ ಪ್ರಕಾರ ಆಕೆ ನಮ್ಮ ಸೇವಕಿಯಾಗಿದ್ದಾಳೆ. ಈಗ ಆಕೆ ರಾಣಿಯಲ್ಲ, ನಮ್ಮ ಸೇವಕಿಯಾಗಿದ್ದಾಳೆ.
ನಾವು ಸೇವಕಿಯನ್ನು ಯಾವ ರೀತಿ ನಡೆಸಿಕೊಳ್ಬೇಕೋ ಅದೇ ರೀತಿ ನಡೆಸಿಕೊಂಡಿದ್ದೇವೆ. ಅಂದರೆ ಅಂತಃಪುರದ ರಾಣಿಯರೊಂದಿಗೆ ಮತ್ತು ಇತರ ಸೇವಕಿಯರೊಂದಿಗೆ ಅವಳು ಅವರ ಜೊತೆಯಲ್ಲಿ ಇರಬೇಕು, ಅವಳು ಇರುವುದನ್ನು ಅವಳು ಕಲಿಬೇಕು. ಅಂದರೆ ನೀವು ಏನು ಮಾಡ್ತಾ ಇದ್ದೀರಿ, ಎಲ್ಲವನ್ನು ಕಳೆದುಕೊಂಡವರ ಪರವಾಗಿ ಸಮರ್ಥಿಸಿಕೊಳ್ತಾ ಇದ್ದೀರಿ, ಅವರ ಪಕ್ಷವನ್ನು ವಹಿಸಿ ಮಾತನಾಡ್ತಾ ಇದ್ದೀರಿ. ಇದೆಲ್ಲ ಬೇಕಾಗಿಲ್ಲ ಅನ್ನುವುದನ್ನು ದುರ್ಯೋಧನ ಹೇಳ್ತಾನೆ. 18ನೆಯ ಪದ್ಯ ಭಾಗವನ್ನು ಈಗ ಗಮನಿಸೋಣ. ನೊಂದನ್ ಆ ಮಾತಿನಲ್ಲಿ ಮಾರುತನಂದನನು ಸಹದೇವನನ್ನು ಕರೆದು ಎಂದನ್, ಏಳು ಏಳು ಅಗ್ನಿಯತ, ಯುಧಿಷ್ಠಿರ ನೃಪನ ತೋಳುಗಳ ಮಂದಿ ನೋಡಲು ಸುಡುವೆನ್ ಎಂದು ಜರೆದೊಡೆ ಫಲುಗುಣ ಮಾದ್ರೀನಂದನನ ಹಿಡಿದು ನಿಲ್ಲಿಸಿದನು, ಅನಿಲಜನ ನುಡಿದನು. ದುರ್ಯೋಧನನು ದುರಹಂಕಾರದಿಂದ ಆಡಿದಂತಹ ಮಾತುಗಳಿಂದ ಬಹಳಷ್ಟು ವೇದನೆಗೆ ಒಳಗಾದವನು ಭೀಮ. ಇಷ್ಟೆಲ್ಲ ಅನಾಹುತಗಳಿಗೆ ಕಾರಣನಾದವನು ತನ್ನ ಅಣ್ಣ ಧರ್ಮರಾಯ. ಹಾಗಾಗಿ ಅವನು ಧರ್ಮರಾಯನ ಮೇಲೆ ಸಿಟ್ಟುಕೊಳ್ತಾ ಇದ್ದಾನೆ. ಅವನಿಗೆ ತಡೆಯಲಾಗದಷ್ಟು ಸಿಟ್ಟು ಉಂಟಾಯಿತು. ಮಾರುತನಂದನನು ನೊಂದನ ಮಾತಿನಲ್ಲಿ, ಆ ದುರ್ಯೋಧನ ಮಾತಿನಲ್ಲಿ ಭೀಮ ಮಾರುತನಂದನ ಅಂದರೆ ವಾಯುವಿನ ಮಗ, ನೊಂದನ್ ವೇದನೆಗೊಳಗಾಗ್ತಾನೆ, ದುಃಖಕ್ಕೀಡಾಗ್ತಾನೆ, ಬೇಸರಕ್ಕೊಳಗಾಗ್ತಾನೆ. ಅವನು ಹೇಳ್ತಾನೆ, ಸಹದೇವನನ್ನು, ತನ್ನ ತಮ್ಮನಾದಂತಹ ಸಹದೇವನನ್ನು ಕರೀತಾನೆ, ಏಳು ಏಳು ಅಗ್ನಿಯನ್ನು ಹಿಡ್ಕೊಂಡು ಬಾ. ಇಷ್ಟೆಲ್ಲ ಅನಾಹುತಗಳನ್ನು ಮಾಡಿದಂತಹ ತನ್ನ ಅಣ್ಣ ಧರ್ಮರಾಯ ಇದ್ದಾನಲ್ಲ, ಅವನ ಮೇಲೆ ಅವನು ಹೇಳ್ತಾನೆ. ಅವನ ಮೇಲೆ ಸಿಟ್ಟು ಬಂದಾಗ, ಧರ್ಮರಾಯನ ಮೇಲೆ ಸಿಟ್ಟು ಬಂದಾಗ ತನ್ನ ತಮ್ಮನಾದಂತಹ ಸಹದೇವನನ್ನು ಕರೆದು ಹೇಳ್ತಾನೆ, ಏಳು ಏಳು, ಕೂಡಲೇ ಬೆಂಕಿ ಅನ್ನುತ್ತಾ ಅಗ್ನಿ ಅನ್ನುತ್ತಾ ನಮ್ಮನ್ನು ಈ ಅವಸ್ಥೆಗೆ ನಿಲ್ಲಿಸಿದವನು, ನಮ್ಮನ್ನು ಈ ಅವಸ್ಥೆಯ, ಈ ರೀತಿಯ ಈ ಪರಿಸ್ಥಿತಿಯಲ್ಲಿ ನಿಲ್ಲಿಸಿದಂತಹ, ಈ ಅವಸ್ಥೆಗೆ ಕಾರಣನಾದಂತಹ ಅಣ್ಣ ಧರ್ಮರಾಯನ ತೋಳುಗಳು ಇವೆಯಲ್ಲ, ಆ ತೋಳುಗಳನ್ನು ಈ ಸಭಾಸದರು ಎಲ್ಲರೂ ನೋಡುವ ಹಾಗೆ, ಯುಧಿಷ್ಠಿರ ನೃಪನ ತೋಳುಗಳ ಮಂದಿ ನೋಡಲು ಸುಡುವೆನು. ಈ ಸಭೆಯಲ್ಲಿ ಇರುವಂತಹ ಎಲ್ಲರೂ ಕೂಡ ನೋಡ್ತಾ ಇದ್ದ ಹಾಗೆ ನಾನು ಈ ಧರ್ಮರಾಯನ ಕೈಯನ್ನು ಸುಟ್ಟು ಹಾಕುತ್ತೇನೆ, ಆ ತೋಳುಗಳನ್ನು ಸುಟ್ಟು ಹಾಕ್ತೇನೆ ಅಂತ ಅರ್ಜುನ ಎಂದಾಗ, ಅಂದರೆ ಈ ರೀತಿಯಲ್ಲಿ ಭೀಮ ಹೇಳಿದಾಗ ಅರ್ಜುನ ಅಂದರೆ ಸಹದೇವ ನಿಲ್ತಾನೆ, ಅಗ್ನಿಯನ್ನು ಹಿಡ್ಕೊಂಡು ಬರಲಿಕ್ಕೆ ನಿಲ್ತಾನೆ, ಅವನು ಕೂಡ ಸಿಟ್ಟಲ್ಲಿದ್ದಾನೆ. ಆಗ ಅರ್ಜುನ ಸಹದೇವನನ್ನು ತಡೆದು ನಿಲ್ಲಿಸಿ ಭೀಮನನ್ನು ಈ ರೀತಿಯಲ್ಲಿ ಹೇಳುತ್ತಾನೆ. ಅವನು ದುರ್ಯೋಧನನ ಮೇಲೆ ಯಾಕೆ ಸಿಟ್ಟುಕೊಳ್ತಾನೆ ಅದನ್ನು ಧರ್ಮರಾಯನ ಮೇಲೆ ತೋರಿಸುವಂಥದ್ದು. ಅಂದರೆ ದುರ್ಯೋಧನ ಎಲ್ಲವನ್ನೂ ಕೂಡ ಮೋಸದಿಂದ ಅವನು ಮಾಡಿರುವಂಥದ್ದು. ಪಗಡೆಯಾಟ ಆಡಲು ಬಾರದೇ ಇರುವಂತಹ ಧರ್ಮರಾಯನನ್ನು ಬೇಕೆಂದಲೇ ಶಕುನಿಯ ಕುತಂತ್ರದಿಂದ ಅವನು ಕರೆಸಿ ಅವನನ್ನು ಆಡುವ ಹಾಗೆ ಒತ್ತಾಯಿಸಿದ್ದು ದುರ್ಯೋಧನನ ತಪ್ಪು. ಅದು ಆಡ್ತೇನೆ ಅಂತ ಹೇಳಿದ್ದು ಧರ್ಮರಾಯನ ದೊಡ್ಡ ತಪ್ಪು. ಹಾಗಾಗಿ ಇಷ್ಟೆಲ್ಲ ಕಷ್ಟದಿಂದ ಸಂಪಾದಿಸಿದಂತಹ ರಾಜ್ಯವನ್ನು, ಸಂಪತ್ತನ್ನು ಎಲ್ಲವನ್ನೂ ಕೂಡ ಅವನು ಕಳೆದುಕೊಳ್ತಾನೆ. ಅದರ ಜೊತೆಯಲ್ಲಿ ಅಂತಹ ತುಂಬಿದ ಸಭೆಯಲ್ಲಿ, ರಾಜ ಬೀದಿಯಲ್ಲಿ ಆ ದ್ರೌಪದಿಯನ್ನು ಎಳೆದುಕೊಂಡು ಬಂದಿದ್ದಾನೆ. ಅಂತಹ ಅವಸ್ಥೆಯನ್ನು ಯುಧಿಷ್ಠಿರ ತಂದುಕೊಂಡ. ಹಾಗಾಗಿ ಅದು ಕೂಡ ಸಭೆಯಲ್ಲಿ, ಈ ಆಸ್ಥಾನದಲ್ಲಿ ಆಕೆಗೆ ಆಗ್ತಾ ಇರುವಂತಹ ಅವಮಾನ, ಇದನ್ನು ಕೂಡ ಭೀಮನಿಗೆ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಅವನು ಧರ್ಮರಾಯನ ಮೇಲೆ ಸಿಟ್ಟುಕೊಳ್ತಾನೆ. ಇದಕ್ಕೆಲ್ಲ ಕಾರಣವಾದದ್ದೇ ಧರ್ಮರಾಯನ ಈ ಕೈಗಳು. ಹಾಗಾಗಿ ಆ ಕೈಗಳನ್ನು ಮೊದಲು ಸುಟ್ಟು ಹಾಕಬೇಕು ಅಂತ ಅವನು ಹೇಳ್ತಾನೆ. ಯಾಕೆಂದರೆ ಸುಟ್ಟು ಹಾಕಿದ ನಂತರ ಮತ್ತೆ ಎಂದು ಅವನು ಪಗಡೆ ಆಡಲಿಕ್ಕೆ ಸಾಧ್ಯವೇ ಆಗಬಾರ್ದು. ಆಗ ಭೀಮನ ಮಾತುಗಳು ಸಹದೇವನಿಗೂ ಸಮ್ಮತ ಆಗಿರ್ತದೆ. ಯಾಕಂದರೆ ಅವನಿಗೂ ಸಿಟ್ಟು ಬಂದಿರ್ತದೆ. ಇವನು ಆಡಿದ್ರಿಂದ ಆಡಲು ಒಪ್ಪಿಸಿದ್ದು ಬೇರೆ ವಿಷಯ. ಅಂದರೆ ಕೆಲವೊಂದು ಚಟಗಳನ್ನು ಕೆಲವರು ಅಂಟಿಸ್ತಾರೆ. ಕೆಲವೊಂದು ವಿದ್ಯಾರ್ಥಿಗಳಿರ್ಬೋದು ಅಥವಾ ಬೇರೆ ಯಾರಾದರೂ ಇರ್ಬೋದು. ಯಾವುದು ಸಿಗರೇಟನ್ನು ಯಾವುದಾದ್ರೂ ಮಿತ್ರರು ಬಲವಂತವಾಗಿ ಸೇದಿಸಿದಾಗ ಅವನ ಮೇಲೆ ಸಿಟ್ಟು ಮಾಡೋದಲ್ಲ. ಸಿಟ್ಟು ಮಾಡಬೇಕಾದದ್ದು ಯಾರು? ಆ ಚಟವನ್ನು, ಆ ಸಿಗರೇಟನ್ನು ಸೇದಲಿಕ್ಕೆ ಹೋದ್ರಲ್ಲ, ಅದು ತಪ್ಪು ಅಂತ ಗೊತ್ತಿದ್ದು ಕೂಡ ಸೇದಲಿಕ್ಕೆ ಹೋಗ್ತಾರಲ್ಲ, ಅದು ತಪ್ಪು. ಸೇದಲು ಕಲಿಸಿಕೊಟ್ಟವನದ್ದು ತಪ್ಪಲ್ಲ, ಸೇದಿದವನದ್ದು ತಪ್ಪು. ಅವನು ಪಗಡೆಗೆ ಬರಲಿಕ್ಕೆ ಹೇಳಿದ್ದು ಅದು ತಪ್ಪಲ್ಲ, ಹೋಗುವವನದ್ದು ತಪ್ಪು. ಗೊತ್ತಿಲ್ಲ ಅಂತ ಇದ್ದರೂ ಕೂಡ ಯಾಕೆ ಹೋಗಬೇಕು? ಹಾಗಾಗಿ ಸಹದೇವನಿಗೂ ಕೂಡ ಹೌದು ಅನ್ನಿಸ್ತದೆ, ಭೀಮನ ಮಾತುಗಳು ಹೌದು ಅನ್ನಿಸ್ತದೆ.
ಇನ್ನು ಇದನ್ನೆಲ್ಲ ನೋಡ್ತಾನೆ ಅವನು ಸಹದೇವ ಬೆಂಕಿಯನ್ನು ತರಲಿಕ್ಕೆ ಎದ್ದಾಗ ಅರ್ಜುನ ಯೋಚನೆ ಮಾಡ್ತಾನೆ, ಇದೆಲ್ಲ ಈ ರೀತಿ ನಡೆದ್ರೆ ತಮ್ಮದೇ ಮರ್ಯಾದೆ ಹೋಗುವಂಥದ್ದು, ತಮಗೆ ಅವಮಾನ ಆಗುವಂಥದ್ದು. ಇಷ್ಟು ಜನರ ನಡುವೆ ತಾವು ತಮ್ಮ ಅಣ್ಣನನ್ನೇ ಸುಟ್ಟು ಹಾಕಿದರೆ ಅಲ್ಲಿ ಭೀಮ, ಈ ಲೋಕ ಇನ್ನಷ್ಟು ನಗೆಗೆ ನಕ್ಕು ಬಿಡ್ತದೆ ಇವರ ಸ್ಥಿತಿಯನ್ನು ನೋಡಿ, ಪಾಂಡವರ ಸ್ಥಿತಿಯನ್ನು ನೋಡಿ. ಹಾಗಾಗಿ ಅರ್ಜುನ ಸಹದೇವನನ್ನು ನಿಲ್ಲಿಸಿ ಅವನು ಭೀಮನನ್ನು ಸಮಾಧಾನ ಪಡಿಸ್ತಾನೆ. 19ನೆಯ ಪದ್ಯ ಭಾಗವನ್ನು ಗಮನಿಸಿ. ಈ ಅವಸ್ಥೆಗೆ ತಂದ ಕೌರವ ನಾಯಿಗಳ ನಿಟ್ಟೆಲುವ ಮುರಿದು ನವಾಯಿಯಲ್ಲಿ ಘಟ್ಟಿಸದೆ ಕೊಬ್ಬಿದ ತನ್ನ ತೋಳುಗಳ ವಾಯು ಸಖನಲ್ಲಿ ಸುಡಿವೆನ್ ಈಗಳೇ ಬೀಯವಾಗಲಿ ದೇಹವು ಅಚಂದ್ರಾಯತವೇ ಎಂದು ಒಡನೆ ಕಲೆ ಭೀಮ ಮಿಡುಕಿದನು. ಈ ಅವಸ್ಥೆಗೆ ತಂದಂತಹ ತಮ್ಮನ್ನು ಇಂತಹ ಒಂದು ದುರವಸ್ಥೆಗೆ ತಂದಂತಹ ಈ ಕೌರವ ನಾಯಿಗಳಾದಂತಹ ದುರ್ಯೋಧನ ಮತ್ತು ದುಶ್ಯಾಸನರ ನಿಟ್ಟೆಲುವ ನಿಡಿದಾದ ಎಲುವು ಅಂದರೆ ಎಲುಬು, ಉದ್ದವಾದಂತಹ ಅಂದರೆ ಬೆನ್ನುಮೂಳೆಯನ್ನು ಮುರಿದು ಪುಡಿಗಟ್ಟಿ ಈ ದುಶ್ಯಾಸನ ಮತ್ತು ದುರ್ಯೋಧನರನ್ನು, ಈ ಕೌರವ ನಾಯಿಗಳಾದಂತಹ ಅವರಿಬ್ಬರನ್ನು, ಅವರ ನಿಟ್ಟೆಲುವನ್ನು, ಅವರ ಬೆನ್ನುಮೂಳೆಯನ್ನು ಮುರಿದು ನವಾಯಿಯಲ್ಲಿ ಘಟ್ಟಿಸದೆ, ಅಂದರೆ ನವಾಯಿ ಅಂದರೆ ಠೀವಿ ಅಂದರೆ ಗತ್ತಿನಿಂದ, ಗರ್ವ ಅಂತ ಹೇಳ್ತೇವೆ ನೋಡಿ. ನಾನು ನವಾಯಿಯಲ್ಲಿ ಠೀವಿಯಿಂದ ಗತ್ತಿನಿಂದ ಅಪ್ಪಳಿಸಿ ಅಪ್ಪಳಿಸದಿದ್ದರೆ ನಾನು, ಅಂದರೆ ಅವರಿಬ್ಬರನ್ನೂ ಕೂಡ ಪುಡಿಗಟ್ಟದಿದ್ದರೆ, ಠೀವಿಯಿಂದ ಅಪ್ಪಳಿಸಿ ಪುಡಿಗಟ್ಟದಿದ್ದರೆ ನನ್ನ ಕೊಬ್ಬಿದ ತೋಳುಗಳನ್ನು ವಾಯುವಿನ ಸಖನಾದ ಅಗ್ನಿಯಲ್ಲಿ ಸುಟ್ಟು ಹಾಕುತ್ತೇನೆ. ಅವನು ಹೇಳ್ತಾನೆ, ವಾಯುಸಖ ಅಗ್ನಿ, ನನ್ನ ಈ ತೋಳುಗಳನ್ನು ನಾನು ಅಗ್ನಿಯಲ್ಲಿ ಸುಟ್ಟು ಹಾಕ್ತೇನೆ. ಈ ದೇಹವೇನು ಚಂದ್ರನಿರುವಲ್ಲಿಯವರೆಗೆ ಬದುಕಿ ಇರುವುದೇ? ಅವನು ಹೇಳ್ತಾನೆ, ದೇಹವು ಆಚಂದ್ರ ಆಯ್ತವೆ. ದೇಹವೇನು ಚಂದ್ರ ಇರ್ತಾರೆ, ಸ್ಥಿರವಾಗಿರ್ತಾನೆ, ಅವನೇನು ನಶ್ವರನಲ್ಲ. ಆದರೆ ಇಲ್ಲಿ ನಾವು ನಶ್ವರ, ನಮ್ಮ ದೇಹ ನಶ್ವರ. ಹಾಗಾಗಿ ನಾವೇನು, ಈ ದೇಹವೇನು ಚಂದ್ರ ಇರುವಲ್ಲಿಯವರೆಗೆ ಬದುಕಿ ಇರುವುದೇ ಅಂತ ಭೀಮಸೇನನು, ಕಲಿಭೀಮ, ಪರಾಕ್ರಮಶಾಲಿಯಾದಂತಹ ಭೀಮಸೇನನು ತನ್ನ ಸೇಡನ್ನು ತೀರಿಸಿಕೊಳ್ಳುವುದಕ್ಕೆ ಮಿಡುಕಿದನು, ಆತುರಪಟ್ಟನು. ಅಂದರೆ ಅವರಿಬ್ಬರನ್ನು ತಾನು ಕೊಂದು ಹಾಕ್ತೇನೆ ಅನ್ನುವಂತಹ ಒಂದು ಸಿಟ್ಟಲ್ಲಿ ಅವನು ಇದು ಮಾಡ್ತಾನೆ, ಆತುರ ಪಡ್ಕೊಳ್ತಾನೆ. ಅಂದರೆ ಅವರಿಬ್ಬರನ್ನು ಕೂಡ ನಾಶ ಮಾಡಬೇಕು, ಸೇಡು ತೀರಿಸಿಕೊಳ್ಬೇಕು ಅಂತ ಅವನು ಹಾತೊರೀತಾ ಇದ್ದಾನೆ. ಈಗ ಮುಂದಿನ ಭಾಗ 20ನೆಯ ಭಾಗವನ್ನು ಗಮನಿಸಿ. ಅಕಟ ಧರ್ಮಜ ಭೀಮ ಫಲುಗುಣ ನಕುಲ ಸಹದೇವ ಆದ್ಯರಿರ ಬಾಲಿಕೆಯ ಮೃತ್ಯುವಿನ ತಾಳಿಗೆಗೆ ಒಪ್ಪಿಸಿಕೊಟ್ಟಿರೆ ಇಲ್ಲಿ ವಿಕಳರೇನ್? ಭೀಷ್ಮ ಗುರು ಬಾಹ್ಲಿಕ ಕೃಪ ಆದಿಗಳ್ ನೀವು ಅಕುಟಿಲರಲ ಉತ್ತರವ ಕೊಡಿ ಎಂದಳ್ ಇಂದುಮುಖಿ. ಈಗ ದ್ರೌಪದಿ ಎಲ್ರಿಗೂ ಕೂಡ ಪ್ರಶ್ನೆಯನ್ನು ಹಾಕ್ತಾಳೆ. ಹೀಗೆ ಕೇಳ್ತಾಳೆ ಅವಳು, ಅಕಟ ಅಂದರೆ ಅಯ್ಯೋ ಧರ್ಮರಾಯ, ಭೀಮಸೇನ, ಅರ್ಜುನ, ನಕುಲ, ಸಹದೇವಾದಿಗಳೇ, ನಿಮಗೆ ಇರುವಂತಹ ಒಬ್ಬಳು ಹೆಂಡತಿಯನ್ನು ಮೃತ್ಯುವಿನ ತಾಳಿಗೆ ಅಂದರೆ ಗಂಟಲು, ಮೃತ್ಯು ಅಂದರೆ ಸಾವಿನ ಗಂಟಲಿಗೆ ಒಪ್ಪಿಸಿಕೊಟ್ಟಿರೆ ಇಲ್ಲಿ ನೀವು ಇಲ್ಲಿ ನೀವು ಭ್ರಮೆಗೆ ಒಳಗಾದಿರೆ ಎಲ್ಲಿ ಹೋಯಿತು ನಿಮ್ಮ ಪೌರುಷ ಅಂತ ಕೇಳ್ತಾಳೆ ಅವಳು. ಉತ್ತರವ ಕೊಡಿ. ಇಲ್ಲಿ ವಿಕಳರೇನ್? ಭೀಷ್ಮ ಗುರು ಬಾಹುಲಿಕ ಕೃಪಾ ಆದಿಗಳ್ ನೀವು ಅಕುಟಿಲರಲ್ಲ. ಅಂದರೆ ಈ ಆಸ್ಥಾನದಲ್ಲಿ ಪಿತಾಮಹನಾದಂತಹ ಭೀಷ್ಮ, ಗುರುಗಳಾದಂತಹ ದ್ರೋಣಾಚಾರ್ಯ, ರಾಜಗುರುಗಳಾದಂತಹ ಕೃಪಾಚಾರ್ಯರು, ಹಾಗೆ ಹಿರಿಯರಾದಂತಹ ಬಾಹುಲೀಕರು, ಧರ್ಮಿಷ್ಠರೆಂದು, ಲೋಕ ಜ್ಞಾನವನ್ನು ಪಡೆದವರೆಂದು, ಲೋಕದಲ್ಲಿ ನೀವೆಲ್ಲ ಪ್ರಸಿದ್ಧಿಯನ್ನು ಪಡೆದವರಲ್ಲವೇ, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಅಂತ ದ್ರೌಪದಿ ಅಂಗಲಾಚಿಕೊಳ್ತಾಳೆ. ಅಂದರೆ ತನ್ನ ಪ್ರಶ್ನೆಗೆ ನೀವು ಸರಿಯಾದಂತಹ ಉತ್ತರವನ್ನು ಕೊಡಿ ಅಂತ ಅವರ ಮೂಲಕ ಅವರಿಗೆ ಹೋಗಿ ಕೇಳುವಂಥದ್ದು. ಮುಂದಿನ ಭಾಗವನ್ನು ಗಮನಿಸಿ.
ಹಾರ ಪದಕ ಕಿರೀಟ ಮಣಿ ಕೇಯೂರ ಕರ್ಣಾಭರಣ ಎಂಬ ಇವು ಭಾರವಲ್ಲ, ತೆಗೆಯ ಹೇಳಿ ಇದಕ್ಕೆ ದಾಕ್ಷಿಣ್ಯವೇನು? ನಾರಿಗೆ ಇನ್ನು ಈ ವಸ್ತ್ರ ಆಭರಣ ಶೃಂಗಾರವೇಕೆ? ಇವನು ತೆಗೆ, ಇನ್ನು ಇದಕ್ಕೆ ಕೈವಾರವೇಕೆ ಎಂದು ದುಶ್ಯಾಸನಿಗೆ ನೇಮಿಸಿದ. ಅಲ್ಲಿ ಇಡೀ ಸಭೆಯಲ್ಲಿ, ಇಡೀ ಆಸ್ಥಾನದಲ್ಲಿ ಯಾರೆಲ್ಲ ಇದ್ದಾರೆ ಅವರಿಗೆಲ್ಲ ದ್ರೌಪದಿ ಪ್ರಶ್ನೆಯನ್ನು ಕೇಳ್ತಾ ಇರುವಾಗ ದುರ್ಯೋಧನ ಮಧ್ಯೆ ಹೇಳ್ತಾನೆ, ಈ ರೀತಿ ಹೇಳ್ತಾನೆ. ಅಂದರೆ ಕೆಲವೊಂದು ಭಾಗಗಳು ನಿಮಗೆ ನೀಡಲಿಲ್ಲ, ಇಲ್ಲಿಂದ ಮುಂದುವರಿಯುತ್ತೆ ನೋಡಿ. ದುರ್ಯೋಧನ ಈ ರೀತಿ ಹೇಳ್ತಾನೆ, ಹಾರ ಅಂದರೆ ಪದಕ, ಚಿನ್ನದ ಸರವನ್ನು, ಪದಕ ಅಂದರೆ ಅಧಿಕಾರದ ಬಿಲ್ಲೆ, ಚಿನ್ನದ ಸರದಲ್ಲಿರುವಂಥ ಚಿನ್ನದ ಬಿಲ್ಲೆ ಪದಕ ಅಂತ ಹೇಳ್ತೇವೆ ನೋಡಿ. ಮಣಿ, ಮಣಿ ಅಂದರೆ ಹರಳು. ಕೇಯೂರ ಅಂದರೆ ದ್ರೌಪದಿ ಧರಿಸಿರುವಂಥ ಒಡವೆಗಳ ಬಗ್ಗೆ ಇಲ್ಲಿ ಹೇಳುವಂಥದ್ದು. ಕೇಯೂರ ಅಂದರೆ ತೋಳಬಂಧಿ. ಕರ್ಣಾಭರಣ, ಕರ್ಣ ಅಂದರೆ ಕಿವಿಗೆ ಧರಿಸುವಂಥ ಆಭರಣ, ಕಿವಿ ಆಭರಣ. ನಾರಿಗೆ ಇನ್ನು ಈ ವಸ್ತ್ರ ಆಭರಣ ಶೃಂಗಾರವೇಕೆ ಅಂತ ಹೇಳ್ತಾನೆ. ನೀನು ಸ್ತ್ರೀಯಕ್ಕಿಂತಲೂ ಮುಖ್ಯವಾಗಿ ನೀನು ದಾಸಿ ಆದವಳು, ದ್ರೌಪದಿಗೆ ಹೇಳುವಂಥದ್ದು. ದಾಸಿಗೆ ಇದಕ್ಕೆ ಕೈವಾರವೇಕೆ? ಇವನು ತೆಗೆ, ಇದು ನಿನಗೆ, ಇದರ ಬಗ್ಗೆ ನಿನಗೆ ಕೈವಾರವೇಕೆ? ಕೈವಾರ ಅಂದರೆ ಅಭಿಮಾನ, ಮೋಹ. ನಿನಗೆ ಈ ಆಭರಣಗಳ ಬಗ್ಗೆ ಮೋಹವೇಕೆ ಅಂತ ಹೇಳಿ ನಂತರ ದುಶ್ಯಾಸನಿಗೆ ನೇಮಿಸಿದ. ದುಶ್ಯಾಸನಿಗೆ ಆಜ್ಞಾಪಿಸ್ತಾನೆ, ಅಂದರೆ ಅವಳ ಆಭರಣಗಳನ್ನು ತೆಗೆಸುವ ಹಾಗೆ. ದ್ರೌಪದಿ ಧರಿಸಿರುವಂತಹ ವಿವಿಧ ಆಭರಣಗಳನ್ನು ನೋಡಿ, ಹಾಗೆ ತಲೆ ಮೇಲೆಲ್ಲ ಕಿರೀಟ ಉಂಟು. ಆ ಕಿರೀಟಗಳೆಲ್ಲ ಸೇವಕರಾದವರಿಗೆ ಅದು ಶೋಭೆ ಅಲ್ಲ. ಹಾಗಾಗಿ ನೀನು ಅದು ಕೂಡ, ಇವೆಲ್ಲವೂ ನಿನ್ನ ಅಂಗಗಳಿಗೂ ಕೂಡ ಭಾರವೇ. ಅಂದರೆ ಇಲ್ಲಿ ಎಷ್ಟು ಆಗ್ತದೋ ಅಷ್ಟು ದುರ್ಯೋಧನ ದ್ರೌಪದಿಯನ್ನು ಅವಮಾನಪಡಿಸುವಂಥದ್ದು ನಾವು ಗಮನಿಸಬಹುದು ಇಲ್ಲಿ. ಹಾಗೆ ಪಾಂಡವರೆಲ್ಲರೂ ಕೂಡ ಕಿರೀಟವನ್ನು ತೊಟ್ಟುಕೊಂಡಿದ್ದಾರೆ, ತೋಳಬಂದಿಗಳನ್ನೆಲ್ಲ ಹಾಕಿದ್ದಾರೆ, ಆಭರಣಗಳನ್ನೆಲ್ಲ ಧರಿಸಿಕೊಂಡಿದ್ದಾರೆ. ಸೇವಕರಿಗೆ ಇದು ಸರಿಯಲ್ಲ, ಸೇವಕರು ಈ ಕಿರೀಟಗಳನ್ನೆಲ್ಲ ಧರಿಸಬಾರ್ದು, ಸೇವಕಿಯಾದವಳು ಕೂಡ ಇದನ್ನೆಲ್ಲ ಧರಿಸಬಾರ್ದು, ಇದೆಲ್ಲ ಒಳ್ಳೆಯದಲ್ಲ ನಿಮಗೆ. ಈಕೆಯನ್ನು ದ್ರೌಪದಿಯನ್ನಂತೂ ನೀವು ಪಣಕ್ಕಿಟ್ಟು ಸೋತಿದ್ದೀರಿ, ಹಾಗಾಗಿ ಅವುಗಳನ್ನು ಕೂಡ ತೆಗೆಯಲಿಕ್ಕೆ ಹೇಳು ಅಂತ ದುರ್ಯೋಧನ ದುಶ್ಯಾಸನನಿಗೆ ಹೇಳ್ತಾನೆ. ಅಂದರೆ ದ್ರೌಪದಿಯ ಮುಂದೆ ಪಾಂಡವರನ್ನು ಮತ್ತು ಪಾಂಡವರ ಮುಂದೆ ದ್ರೌಪದಿಯನ್ನು ಅವಮಾನ ಮಾಡಬೇಕು ಅನ್ನುವಂಥದ್ದು. ಮುಂದಿನ ಪದ್ಯ ಭಾಗವನ್ನು ಗಮನಿಸಿ. ಐವರು ಹಾರ ಪದಕಾದಿಗಳ ತೆಗೆದು ಬಿಸುಟರು, ದುಕೂಲವನ್ನು ಉಗಿದು ಹಾಯ್ಕಿದರು. ಇವರು ಒಂದೊಂದು ವಸ್ತ್ರದಲ್ಲಿ ಇದ್ದರು. ಹೊಗೆ ಮೊಗದ ಕಿಡಿಗಣ್ಣ ಕೆಮ್ಮೀಸೆಗಳ ಗುಜುರಿನ ಜುಂಜು ಕೇಶದ ವಿಗಡನ್ ಎದ್ದನ್ ಬಂದು ದ್ರೌಪದಿಯ ಸೆರಗ ಹಿಡಿದನ್. ದುರ್ಯೋಧನನ ಆ ಮಾತುಗಳನ್ನು ಕೇಳಿದ ತಕ್ಷಣ, ದುಶಾಸನದಿಂದ ತೆಗೆಸಲು ಹೇಳಿದ ತಕ್ಷಣ ಈ ಪಾಂಡವರು ಏನು ಮಾಡ್ತಾರೆ ಅಂದರೆ, ಅವರು 5 ಮಂದಿಯೂ ಕೂಡ ತಾವು ಏನನ್ನು ತೊಟ್ಟುಕೊಂಡಿದ್ರೋ ಆ ಹಾರ ಪದಕ ಆಭರಣಗಳನ್ನೆಲ್ಲ ತೆಗೆದು ಎಸೆದು ಬಿಡ್ತಾರಂತೆ. ಅಂದರೆ ಮೊದಲೇ ಸಿಟ್ಟುಂಟು ಅವರಿಗೆ, ಆ ಸಿಟ್ಟನ್ನು ಆ ಮೂಲಕ ತೋರ್ಪಡಿಸ್ತಾರೆ ಅವರು. ಸಿಟ್ಟು ಮತ್ತು ಅವಮಾನ ಎರಡೂ ಕೂಡ ಉಂಟಲ್ಲಿ. ಅವರು ಹೇಳಿದ ತಕ್ಷಣ ಅದನ್ನು ಎಸಿತಾರೆ. ತಾವು ಹುಟ್ಟಿರುವಂತಹ ದುಕೂಲ ಅಂದರೆ ರೇಷ್ಮೆ ವಸ್ತ್ರ, ಆ ರೇಷ್ಮೆ ವಸ್ತ್ರವನ್ನು ಕೂಡ ತೆಗೆದು ಹಾಕ್ತಾರೆ. ಉಗಿದು ಅಂದರೆ ತೆಗೆಯುವುದು. ಯಾವುದು ಸಾಮಾನ್ಯದ ವಸ್ತ್ರಗಳನ್ನು ಉಟ್ಟುಕೊಳ್ತಾರೆ, ಧರಿಸಿದ್ರು. ಅಷ್ಟು ಹೊತ್ತಿಗೆ ಅಷ್ಟರಲ್ಲಿ ಸಿಟ್ಟಿನಿಂದ ಕಪ್ಪಾದ ಮುಖದ, ಅಂದರೆ ಹೊಗೆ ಮೊಗದ, ಸಿಟ್ಟಲ್ಲಿ ಕಪ್ಪು ಮುಖವನ್ನು ಹೊಂದಿದಂತಹ, ಕಣ್ಣುಗಳಿಂದ ಕೋಪದ ಕಿಡಿಗಳನ್ನು ಕಾರ್ತಾ ಇರುವಂತಹ ಕಣ್ಣುಗಳಿಂದ ಕಿಡಿಗಳನ್ನು ಕಾರ್ತಾ ಇದ್ದಾನೆ. ಕೆಂಪಾದ ಮೀಸೆ, ಗುಜುರಿನ ಪೊದರಾಗಿರುವಂತಹ, ಅವನು ಕೋಪದ ಕಿಡಿಗಳನ್ನು ಕಾರ್ತಾ ಇರುವಂತಹ ಪೊದರಾಗಿರುವ ಕೆಂಪಾದ ಮೀಸೆಗಳ ಒರಟಾದ ತಲೆಕೂದಲಿನ ಉದ್ದಟನಾದಂತಹ ದುಶ್ಯಾಸನನು ಎದ್ದು ಬರ್ತಾನಂತೆ. ವಿಗಡನ್ ಅಂದರೆ ಉದ್ದಟ ಆದವನು, ಅಂದರೆ ನಯ ನಾಜುಕು ಸಂಸ್ಕಾರ ಇಲ್ಲದೇ ಇರುವವನು. ಜುಂಜು ಕೇಶ ಅಂದರೆ ಒರಟಾದಂತಹ ಕೂದಲಿನ, ಅವನ ಮುಖವು, ಅವನ ಎಲ್ಲವೂ ಕೂಡ ಒರಟೆ, ಉದ್ದಟತನ, ಉಡಾಫೆತನ ಅವನಲ್ಲಿದೆ ದುಶ್ಯಾಸನಲ್ಲಿ. ಅವನು ಕೂಡಲೇ ಎದ್ದುಕೊಂಡು ದ್ರೌಪದಿಯ ಹತ್ತಿರ ಬರ್ತಾನೆ. ಅವನು ದುಶ್ಯಾಸನ ಎದ್ದು ಬಂದು ದ್ರೌಪದಿಯ ಸೀರೆಯ ಸೆರಗಿಗೆ ಕೈ ಹಾಕಿಬಿಡ್ತಾನೆ. ಮುಂದೆ ಏನಾಗ್ತದೆ ಅಂತ ನೋಡಿ. ಮುರಿದವು ಅನಿಬರ ಮೋರೆ
ಮಹಿಪನ ಕೊರಲ ಕುಂಕಿನಲ್ಲಿ ಇದ್ದರ್ ಆ ಸೋದರರ್. ಅಲ್ಲಿ ಸಾರವನ್ ಕಾಣದೆ ತರಳೆ ಭೀಷ್ಮ ಗುರು ಕೃಪರ ನೋಡಿದಳ ಕಟ. ಗಂಗಾ ಕುಮಾರ ದ್ರೋಣ ಕೃಪರಿರ ತಂದೆಗಳಿರ ಸೆರಗ ಬಿಡಿಸಿರೆ ಎಂದು ತರಳೆ ಒರಲಿದಳು. ಇಲ್ಲಿ ದುಶ್ಯಾಸನನು ತನ್ನ ಅತ್ತಿಗೆ ಅನ್ನುವುದಕ್ಕಿಂತಲೂ, ತನ್ನ ತಾಯಿ ಸಮಾನಳಾದಂತಹ ಅತ್ತಿಗೆ ಅನ್ನುವಂತಹ ಸಂಬಂಧಕ್ಕಿಂತಲೂ ಇಲ್ಲಿ ಆತ ಕಾಮುಕನಾಗಿದ್ದಾನೆ ಅನ್ನುವಂಥದ್ದನ್ನು ನೋಡ್ಬೋದು. ಅಂದರೆ ಇಷ್ಟು ಜನರ ನಡುವೆ ಅವನು ಅವಳ ಸೆರಗಿಗೆ ಕೈ ಹಾಕಬೇಕಾದ್ರೆ ಅತಿ ಕಾಮುಕತನವೇ ಇದೆ ಅವನಲ್ಲಿ. ಅಂದರೆ ಆ ರೀತಿಯಲ್ಲಿ ವರ್ತನೆ ಮಾಡುವಂಥದ್ದು ಸರಿಯಲ್ಲ ಅನ್ನುವಂತಹ ತಿಳಿವೂ ಕೂಡ ಅವನಲ್ಲಿ ಇಲ್ಲವಾಗಿತ್ತು. ಆ ಸಂದರ್ಭದಲ್ಲಿ ಸೆರಗಿಗೆ ಕೈ ಹಾಕಿದ ತಕ್ಷಣ ದ್ರೌಪದಿ ಈ ರೀತಿ ಕೇಳ್ತಾಳೆ. ಅಂದರೆ ಆ ಸಂದರ್ಭದಲ್ಲಿ ಅವನು ಹೋಗಿ ಸೆರಗಿಗೆ ಕೈ ಹಾಕಿದಾಗ ಮುರಿದವು ಅನಿಬರ ಮೋರೆ. ಮುರಿಯುವುದಂದರೆ ಬಾಗುವುದು. ಅನಿಬರ ಅಷ್ಟು ಮಂದಿಯ ಆ ಪಾಂಡವರ ಅಂದರೆ ಹೆಂಡತಿಯ ಮೈಗೆ ಕೈ ಹಾಕಿದಂತಹ ದುಶ್ಯಾಸನನನ್ನು ಕಂಡು ಅವರ ಮುಖ ಮಹಿಪನ ಕೊರಲ ಕುಂಕಿನಲ್ಲಿ ಇದ್ದರ್ ಆ ಸೋದರರು. ಅಂದರೆ ಧರ್ಮರಾಯನ ಮಾತಿನ ಆ ಒಂದು ವ್ಯಂಗ್ಯೋಕ್ತಿಯ ಹಿಡಿತದಲ್ಲಿದ್ದಂತಹ ಭೀಮ, ಅರ್ಜುನ ಮೊದಲಾದಂತಹ ಸಹೋದರರನ್ನು ಕಾಣ್ತಾಳೆ ಅವಳು. ಅಂದರೆ ಧರ್ಮರಾಯರಿಂದಾಗಿ ಈ ರೀತಿಯ ಅವಸ್ಥೆಗೆ ಬಂದಂತಹ, ಅದರ ಜೊತೆಯಲ್ಲೇ ಆ ಸೋದರರು, ಆ ಪಾಂಡವರು ಅವನ ಒಟ್ಟಿಗೆ ಇರುವಂಥದ್ದು, ಮೌನವಾಗಿ ಇರುವಂಥದ್ದು, ಅದನ್ನೆಲ್ಲ ನೋಡಿ ದ್ರೌಪದಿ ಗಂಡಂದಿರು ತನ್ನನ್ನು ಈ ಅವಘಡದಿಂದ ತನ್ನನ್ನು ಪಾರು ಮಾಡುವುದಿಲ್ಲ ಅನ್ನೋದು ಅವಳಿಗೆ ಅರ್ಥ ಆಗ್ತದೆ. ಆ ಆಸೆಯನ್ನು ಬಿಟ್ಟು ಬಿಡ್ತಾಳೆ ಅವಳು. ಆ ಸ್ಥಾನದಲ್ಲಿರುವಂತಹ ಹಿರಿಯರಾದಂತಹ ಭೀಷ್ಮಾಚಾರ್ಯರು, ಹಾಗೆ ಗುರು ದ್ರೋಣರು, ಕೃಪಾಚಾರ್ಯರು, ರಾಜಗುರುಗಳವರು, ಅವರ ಹತ್ರ ಹೋಗಿ ದೈನ್ಯದಿಂದ ಅವಳು ನೋಡ್ತಾಳೆ. ಭೀಷ್ಮಾಚಾರ್ಯರನ್ನು ಅಕ್ಕಟ ತಂದೆ ಸಮಾನರಾಗಿರುವವರವರು. ಅಯ್ಯೋ, ತಂದೆ ಸಮಾನರಾಗಿರುವಂತಹ ಪಿತಾಮಹ ಭೀಷ್ಮರೇ ಹೇಳ್ತಾಳೆ ಅವಳು. ಎಲ್ಲರನ್ನೂ ಕೇಳ್ಕೊಳ್ತಾಳೆ ಇಲ್ಲಿ. ಗುರುಗಳಾದ ದ್ರೋಣರೇ, ರಾಜಗುರುಗಳಾದ ಕೃಪಾಚಾರ್ಯರೇ, ಈ ದುಷ್ಟನಿಂದ ನನ್ನ ಸೆರಗನ್ನು ಬಿಡಿಸಿ ಕಾಪಾಡಿರಿ ಅಂತ ಅವಳು ದೈನ್ಯದಿಂದ ಅಂಗಲಾಚ್ತಾಳೆ. ಅಲ್ಲಿ ಗೋಗರಿತಾಳೆ ಅವಳು, ಗೋಳಾಡ್ತಾಳೆ. ಮುಂದೆ ಏನಾಗ್ತದೆ ಅನ್ನುವಂಥದ್ದು ನೋಡೋಣ. ಅಂದರೆ ಈ ಪರಿಸ್ಥಿತಿ ಅಂದರೆ ಇಲ್ಲಿಯ ಒಂದು ಘಟನೆ ಹೇಗಿತ್ತು ಅಂದರೆ, ಅಷ್ಟು ಬಲಶಾಲಿಗಳಾದಂತಹ ಗಂಡಂದಿರು ಇದ್ದರೂ ಕೂಡ, ಆ ಸ್ಥಾನದಲ್ಲಿ ಅಷ್ಟು ಹಿರಿಯರು ಇದ್ದರೂ ಕೂಡ ಅವರು ಯಾರೂ ಕೂಡ ತನ್ನನ್ನು ರಕ್ಷಿಸ್ತಾ ಇಲ್ವಲ್ಲ ಅನ್ನುವಂತಹ ಒಂದು ಅಸಹನೀಯವಾದಂತಹ ನೋವು, ಅನುಭವಿಸಲಾಗದಂತಹ ವೇದನೆ ಅವಳಲ್ಲಿ, ಆ ದುಃಖ, ನೋವು, ಅವಮಾನ ಎಲ್ಲವುಗಳು ತುಂಬಿಕೊಂಡಿರುವಂತಹ ದ್ರೌಪದಿ ಎಲ್ಲರನ್ನೂ ಕೂಡ ನೋಡ್ತಾಳೆ, ದೈನ್ಯದಿಂದ ನೋಡ್ತಾಳೆ. ಮುಂದೆ ಏನಾಗ್ತದೆ ನೋಡಿ. ಈ ದುಶ್ಯಾಸನನ್ ಕ್ರೂರನ್ ಗಾಂಧಾರಿ ತಾಯೇ ಸೊಸೆಯಲ್ಲ ಬಿಡಿಸ, ಆರು ಹೇಳೋ ಭಾನುಮತಿ ನಿನಗೆ ತಂಗಿ ಅಲ್ಲವೇ? ರಾಜಕುಮಾರಿ ನಾದಿನಿ ಧೀರ ಸೈಂಧವನ ಅರಸಿ ನೀನು ನಾದಿನಿಯಲ್ಲ, ಖಳ ರೌರವದೊಳ್ ಅದ್ದುವುದ ತೆಗೆಸಿ ಎಂದು ತರಳೆ ಒರಲಿದಳು. ಇವನು ದುಶ್ಯಾಸನ ಆಕೆಯ ಸೆರಗನ್ನು ಹಿಡಿದು ಎಳಿತಾ ಇದ್ದಾನೆ. ಇಡೀ ಸಭೆಯಲ್ಲಿ ಅವಮಾನವಾಗ್ತಾ ಉಂಟು. ಅವಳು ಹೇಳ್ತಾಳೆ, ಗಾಂಧಾರಿ, ಧೃತರಾಷ್ಟ್ರನ ರಾಣಿ, ಈ ಕೌರವನ ತಾಯಿ, ದುಶ್ಯಾಸನರ ತಾಯಿ ಅವಳು ಹೇಳ್ತಾಳೆ. ಅವಳ ಹತ್ರ ಹೋಗಿ ದ್ರೌಪದಿ ಕೇಳ್ತಾ ಇದ್ದಾಳೆ, ನಾನು ನಿನಗೆ ಸೊಸೆಯಲ್ಲವೇ? ನನ್ನನ್ನು ಬಿಡಿಸು, ನನ್ನನ್ನು ಇವನಿಂದ ಮುಕ್ತಗೊಳಿಸು, ನಾನು ಕೂಡ ನಿನಗೆ ಸೊಸೆಯಲ್ಲವೇ? ಹೇಳು ಅಂತ ಹೇಳ್ತಾಳೆ. ಗಾಂಧಾರಿ ತಾಯೇ, ನಾನು ಕೂಡ ನಿನಗೆ ಸೊಸೆಯಲ್ಲವೇ? ನಿನ್ನ ಮಗ ದುಶ್ಯಾಸನದಿಂದ ನನ್ನನ್ನು ಬಿಡಿಸು. ಹಾಗೆ ಈಗ ಭಾನುಮತಿಯ ಹತ್ರ ಹೋಗ್ತಾಳೆ. ದುರ್ಯೋಧನನ ರಾಣಿಯಾದಂತಹ ಭಾನುಮತಿಯೇ, ನಾನು ನಿನಗೆ ಸಹೋದರಿ ಅಲ್ವೇ? ನೀನಾದರೂ ನನ್ನನ್ನು ಈ ಕ್ರೂರನಿಂದ ಬಿಡಿಸು. ಅಂದರೆ ಹೆಣ್ಣಿನ ಬಳಿಯೇ ಹೋಗಿ ಸಹಾಯವನ್ನು ಕೇಳ್ತಾಳೆ, ದೈನ್ಯತೆಯಿಂದ ಬೇಡ್ತಾ ಇದ್ದಾಳೆ. ಇಂತಹ ಸ್ಥಿತಿ ಯಾವ ಸ್ತ್ರೀಗೂ ಬರಬಾರ್ದು. ಯಾಕಂದರೆ ಇವಳು ಪಟ್ಟದ ರಾಣಿಯಾಗಿದ್ದವಳು, ಎಲ್ಲರನ್ನೂ ಕೂಡ ಆಳತಕ್ಕವಳು ಇವಳು. ಆದರೆ ಇವಳದು ಆ ಒಂದು ಪರಿಸ್ಥಿತಿ ಹೇಗೆ ಅಂದರೆ ಎಲ್ಲ ಇದಕ್ಕಿಂತಲೂ ಕಡೆಯಾಗಿ ಬಿಟ್ಟಿದೆ. ಎಲ್ಲರ ಹತ್ತಿರ ಹೋಗಿ ಅವಳು ಬೇಡ್ತಾ ಇದ್ದಾಳೆ, ನೀನಾದರೂ ನನ್ನನ್ನು ಈ ಕ್ರೂರರಿಂದ ಬಿಡಿಸು. ನಾದಿನಿಯಾದಂತಹ ಸೈಂಧವನ ಅರಸಿ ದುಶ್ಶಲೆಯೇ, ಅಲ್ಲಿ ದುಶ್ಶಲೆ ದುರ್ಯೋಧನ ತಂಗಿ, ಅವಳು ಇರ್ತಾಳೆ ನಾದಿನಿ. ಇವಳಿಗೂ ನಾದಿನಿ, ನಾದಿನಿ ಆದಂತಹ ದುಶ್ಶಲೆಯೇ,
ಸೈಂಧವನ ಅರಸಿಯೇ ಸೈಂಧವ ದುಶ್ಶಲೆಯ ಗಂಡ ಜಯದ್ರಥ ಅನ್ನೋದು ಇನ್ನೊಂದು ಹೆಸರು ಆತನದ್ದು. ದುಶ್ಶಲೆಯೇ, ನಾನು ನಿನಗೆ ನಾದಿನಿಯಲ್ಲವೇ? ಈ ದುಷ್ಟ ದುಶ್ಯಾಸನ ನನ್ನನ್ನು ಕ್ರೂರವಾದಂತಹ ಈ ನರಕದ ಶಿಕ್ಷೆಯನ್ನು ಕೊಡ್ತಾ ಇದ್ದಾನೆ. ನೀನಾದರೂ ನನ್ನನ್ನು ತೆಗೆಸು, ನಿಲ್ಲಿಸು, ಇದಕ್ಕೆ ತಡೆಯನ್ನು ಒಡ್ಡು ಅಂತ ಸಭೆಯಲ್ಲಿರುವಂತಹ ಯಾರೆಲ್ಲ ಇದ್ದಾರೆ, ಅವರ ರಾಣಿ ಇರ್ಬೋದು, ಮಹಾರಾಣಿ ಇರ್ಬೋದು, ರಾಜಕುಮಾರಿ ಇರ್ಬೋದು, ಎಲ್ಲರ ಹತ್ತಿರವೂ ಹೋಗಿ, ಅಂದರೆ ಗಂಡುಗಳಿಂದ ಪುರುಷರಿಂದ ತನಗೆ ಸಹಾಯ ದೊರಕದೇ ಇದ್ದಾಗ ಹೆಣ್ಣಿನ ನೋವನ್ನು ಅರ್ಥೈಸಿಕೊಳ್ತಾಳೆ ಅನ್ನುವಂತಹ ಕಾರಣದಿಂದ ಇವಳು ಹೋಗಿ ಅವರೆಲ್ಲರಿಂದ, ಗಾಂಧಾರಿಯಿಂದ, ಭಾನುಮತಿಯಿಂದ, ದುಶ್ಶಲೆಯಿಂದ, ಎಲ್ಲರಿಂದ ಅವಳು ಸಹಾಯವನ್ನು ಕೇಳ್ತಾಳೆ. ಅವರೇನು ಮಾಡ್ತಾರೆ ಅನ್ನುವಂಥದ್ದನ್ನು ನೋಡೋಣ ಈಗ. ಅವಳು ಮತ್ತು ಹೇಳ್ತಾಳೆ ಇಲ್ಲಿ 25ನೇ ಭಾಗವನ್ನು ಗಮನಿಸಿ. 25ನೇ ಪದ್ಯಭಾಗ. ಪತಿಗಳ್ ಎನ್ನನ್ ಮಾರಿ ಧರ್ಮಸ್ಥಿತಿಯ ಕೊಂಡರ್, ಭೀಷ್ಮ ಮೊದಲಾದ ಅತಿರಥರ್ ವ್ಯರ್ಥ ಭೀತಿಯಲ್ಲಿ ಪರಹಿತವ ಬಿಸುಟಿಹರ್, ಭೂಪತಿಗೆ ಗಾಂಧಾರಿಗೆ ಸುತನ ಸಿರಿ ಕಡು ಸೊಗಸಲ, ಅನಾಥೆಗೆ ಗತಿಯನ್ನು ಕಾಣೆನ್ ಶಿವ ಶಿವ ಎಂದು ತರಳೆ ಒರಲಿದಳ್. ಪತಿಗಳು ನನ್ನ ಗಂಡಂದಿರು ಪಾಂಡವರು, ಅವರು ಎನ್ನನು ಮಾರಿ ದ್ಯೂತದಲ್ಲಿ ನನ್ನನ್ನು ದ್ಯೂತಕ್ಕೆ ಒಡ್ಡಿ ಆ ಚತುರಂಗದಲ್ಲಿ ನನ್ನನ್ನು ಮಾರಿಬಿಟ್ಟಿದ್ದಾರೆ. ಮಾರಿ ಧರ್ಮ ಸ್ಥಿತಿಯನ್ನು ಕೊಂಡರು, ಧರ್ಮವೆನ್ನುವಂತಹ ಸ್ಥಿತಿಯನ್ನು ಕೊಂಡರು, ಖರೀದಿಸಿದರು. ನನ್ನನ್ನು ದ್ಯೂತದಲ್ಲಿ ಮಾರಿ ಧರ್ಮ ಸ್ಥಿತಿಯನ್ನು ಕೊಂಡುಕೊಂಡರು. ಆ ಸ್ಥಾನದಲ್ಲಿ ಉಪಸ್ಥಿತರಿರುವಂತಹ ಈ ಅತಿರಥರ್, ಪರಾಕ್ರಮಶಾಲಿಗಳು, ಅವರೇನು ಮಾಡ್ತಾ ಇದ್ದಾರೆ ಅಂದರೆ, ಅನಗತ್ಯವಾದಂತಹ ಹೆದರಿಕೆ ಅವರಿಗೆ, ವ್ಯರ್ಥ ಭೀತಿಯಿಂದ ಅವರು ಅನ್ಯರ ಹಿತಚಿಂತನೆಯನ್ನು ಮಾಡ್ತಾ ಇಲ್ಲ. ಅನ್ಯರಿಗೆ ಏನಾದರೂ ಆಗಲಿ ಅನ್ನುವಂತಹ ಒಂದು ಮನಸ್ಥಿತಿಯನ್ನು ಹೊಂದಿದವರು ಅವರೆಲ್ಲರೂ ಪರಾಕ್ರಮರು. ಈ ಆಸ್ಥಾನದಲ್ಲಿ ಉಪಸ್ಥಿತರಿರುವಂತಹ ಭೀಷ್ಮರೇ ಮೊದಲಾದಂತಹ ಪರಾಕ್ರಮಿಗಳು ವ್ಯರ್ಥವಾದಂತಹ ಹೆದರಿಕೆಯಿಂದ ಬೇರೆಯವರ ಬಗ್ಗೆ ಹಿತಚಿಂತನೆಯನ್ನು ಮಾಡ್ತಾ ಇಲ್ಲ. ಅವರು ಬಿಟ್ಟಿದ್ದಾರೆ ಅದನ್ನು. ಮಗನಾದಂತಹ ದುರ್ಯೋಧನನ ಸಂಪತ್ತು ಆತನ ಹೆತ್ತವರಾದಂತಹ ಧೃತರಾಷ್ಟ್ರ ಮತ್ತು ಗಾಂಧಾರಿಯರಿಗೆ ಹಿತವೆನಿಸ್ತಾ ಉಂಟು. ಇದು ಕೂಡ ಹೆಣ್ಣಿನ ಶೋಷಣೆಯನ್ನು ಮಾಡ್ತಾ ಇದ್ದಾನೆ, ಅವಮಾನಕ್ಕೆ ಈಡು ಮಾಡ್ತಾ ಇದ್ದಾನೆ. ತನ್ನ ಮಗ ಮಾಡಿದ್ದು ಸರಿ ಅನ್ನುವ ರೀತಿಯಲ್ಲಿ ಅವರಿದ್ದಾರೆ. ಇವರೆಲ್ಲರ ಮಧ್ಯೆ ಅನಾಥಿಯಾಗಿರುವಂಥ ನನಗೆ ರಕ್ಷಣೆಯೇ ಸಿಗ್ತಾ ಇಲ್ಲವಲ್ಲ, ನನ್ನ ಉಳಿವಿಗೆ ರಕ್ಷಣೆಯೇ ಸಿಗ್ತಾ ಇಲ್ವಲ್ಲ ಅಂತ ಅವಳು ದೇವರನ್ನು ಶಿವ ಎಂದು ದ್ರೌಪದಿ ಶಿವನನ್ನು ಮೊರೆ ಇಟ್ಟಳು. ಅದರಲ್ಲಿ ಶಿವನೂ ಹೌದು, ಕೃಷ್ಣನೂ ಹೌದು. ಆಗ ಮುಂದೇನಾಗ್ತದೆ ಅನ್ನುವಂಥದ್ದನ್ನು ನೋಡಿ. ಎಲೆ ಮುರಾಂತಕ ಸುಲಿವರ್ ಊರೊಳಗೆ ಉಟ್ಟ ಸೀರೆಯನ್ ರಕ್ಷಿಸೈ, ಶಶಿ ಕಳೆಗೆ ಸದರವೇ, ರಾಹು ರಚಿಸಿದ ತುಟಿಯ ತೋಟಿಯದು ಖಳರು ಅಸುವನು ಸೆಳೆವರ್, ಸೀರೆಯ ಸೆಳೆಯಲ್ ಉಳಿವೆನೇ ಕೃಷ್ಣ ಕರುಣಾ ಜಲಧಿಯೇ ಕೈ ಕಾಯಬೇಕು ಎಂದು ತರಳೆ ಒರಲಿದಳು. ಇವರು ಎಲೈ ಮುರಾಂತಕನಾದಂತಹ ಕೃಷ್ಣನೇ, ಮುರ ಅನ್ನುವಂತಹ ರಾಕ್ಷಸನ ವೈರಿಯಾದಂತಹ ಕೃಷ್ಣನೇ. ಅಂದರೆ ಕೊನೆಗೆ ಯಾರಿಂದಲೂ ಕೂಡ ಸಹಾಯ ದೊರೆಯದೇ ಇರುವಾಗ ದ್ರೌಪದಿ ಕೃಷ್ಣನನ್ನು ಪ್ರಾರ್ಥಿಸಿಕೊಳ್ತಾಳೆ. ಆತನು ಮಾತ್ರ ತನ್ನನ್ನು ರಕ್ಷಿಸುವವನು. ಯಾಕಂದರೆ ಇಲ್ಲಿರುವವರು ಯಾರೂ ಕೂಡ ತನ್ನನ್ನು ರಕ್ಷಿಸ್ತಾ ಇಲ್ಲ ಅನ್ನುವಂಥದ್ದು ಅವಳಿಗೆ ಗೊತ್ತಾದಾಗ ಈಗ ಕೃಷ್ಣನನ್ನು ಕರೀತಾಳೆ. ಎಲೆ ಮುರಾಂತಕನಾದಂತಹ ಕೃಷ್ಣನೇ, ಈ ದುಷ್ಟನು, ಈ ದುಶಾಸನನು ಸಾರ್ವಜನಿಕವಾಗಿ ಊರೊಳಗೆ ಅಂದರೆ ಊರಿನ ಒಳಗೆ, ಊರು ಅಂದರೆ ಒಂದು ಸಾರ್ವಜನಿಕ ಸ್ಥಳ, ಅದು ಎಲ್ಲರೂ ಇರುವಂಥದ್ದು. ಇಂತಹ ಒಂದು ಸ್ಥಳದಲ್ಲಿ, ಈ ಆಸ್ಥಾನದಲ್ಲಿ ನಾನು ಹುಟ್ಟಿರುವಂತಹ ಸೀರೆಯನ್ನು ಸೆಳೆದು ಅವಮಾನಿಸ್ತಾ ಇದ್ದಾನೆ. ನನ್ನನ್ನು ರಕ್ಷಿಸು. ಶಶಿಕಳೆ ಸದರ ರಾಹು ರಚಿಸಿದಂತಹ, ಅಂದರೆ ಶಶಿಕಳೆಗೆ ಸದರ, ಇಲ್ಲಿ ಶಶಿಕಳೆಗೆ ಸದರವೇ, ರಾಹು ರಚಿಸಿದ ತುಟಿಯ ತೋಟಿಯದು. ಅಂದರೆ ರಾಹು ರಚಿಸಿದ ಅಂದರೆ ರಾಹುವಿನಿಂದ ಆವೃತ್ತವಾದಂತಹ ತುಟಿ, ಬಾಯಿ ತೆರೆಯಲು ಆಗ್ತಾ ಇಲ್ಲ. ತೋಟಿ ಅಂದರೆ ಜಗಳ, ಕದನ. ಅಂದರೆ ಇಲ್ಲಿ ಚಂದ್ರಬಿಂಬವನ್ನು ಅವಗಣಿಸಿ ಅದನ್ನು ಕಬಳಿಸುವಂತಹ ರಾಹುವಿನಂತೆ. ಚಂದ್ರಬಿಂಬ ಅಂದರೆ ಇಲ್ಲಿ ದ್ರೌಪದಿ, ರಾಹು ಅಂದರೆ ಈ ದುರ್ಯೋಧನ ಮತ್ತು ದುಶ್ಯಾಸನ. ಈ ರಾಹುಗಳು ಈಗ ಬಾಯ್ದೆರೆತು ನನ್ನೊಂದಿಗೆ ಕಾದಾಟಕ್ಕೆ ಇಳಿದು ನನ್ನ ಮಾನಹಾನಿಗೆ ಸೆಳೀತಾ ಇದ್ದಾರೆ. ಅವರು ಹಾತೊರೆಯುತ್ತಾ ಇದ್ದಾರೆ, ಸೆಳೆವರು, ತೆಗೆಯುತ್ತಾರೆ, ನನ್ನ ಮಾನಹಾನಿಯನ್ನು ಮಾಡ್ತಾರೆ ಈ ಖಳರು. ಕರುಣಾ ಜಲಧಿ ಅಂದರೆ ಕರುಣೆಯ ಸಾಗರವಾಗಿರುವಂತಹ
ಕರುಣೆಯ ಸಾಗರವಾಗಿರುವಂತಹ ಕೃಷ್ಣನೇ, ನೀನೇ ನನ್ನನ್ನು ಕಾಪಾಡಬೇಕು, ಇಲ್ಲದಿದ್ದರೆ ಈ ದುಷ್ಟರು ನನ್ನ ಪ್ರಾಣವನ್ನೇ ಸೆಳೆಯುತ್ತಾ ಇದ್ದಾರೆ, ನನ್ನ ಮಾನಹಾನಿಯನ್ನು ಸಾರ್ವಜನಿಕವಾಗಿ ಮಾಡ್ತಾ ಇದ್ದಾರೆ. ಇನ್ನು ನಾನು ಮಾನವನ್ನು ಕಳೆದುಕೊಂಡು ಬದುಕಲು ಸಾಧ್ಯವೇ? ನೀನೇ ಕೈಗಾಯಬೇಕು, ಜಲಧಿಯೇ ಕೈ ಕಾಯಬೇಕು. ನೀನೇ ನನ್ನನ್ನು ಕೈ ಕಾಯುವುದಂದರೆ ರಕ್ಷಿಸುವುದು, ನೀನೇ ನನ್ನನ್ನು ರಕ್ಷಿಸಬೇಕು ಕೃಷ್ಣನೇ ಅಂತ ಇಲ್ಲಿ ದ್ರೌಪದಿ ಕೃಷ್ಣನಿಗೆ ಮೊರೆ ಇಡ್ತಾ ಇದ್ದಾಳೆ. ಅಂದರೆ ಯಾರೂ ಕೂಡ ಸಹಾಯವನ್ನು ಮಾಡದೇ ಇದ್ದಾಗ ಅಲ್ಲಿ ರಾಹು ಅನ್ನುವಂಥದ್ದನ್ನು ಚಂದ್ರನನ್ನೇ ರಾಹು ನುಂಗಿ ಪೀಡಿಸ್ತಾ ಇದ್ದಾನೆ ಅನ್ನುವಂಥದ್ದು. ಅಂದರೆ ಅಷ್ಟು ಒಳ್ಳೆಯ ಬಿಂಬವನ್ನು ಹೊಂದಿರುವಂತಹ ಇಡೀ ಲೋಕಕ್ಕೆ ಶೋಭೆಯನ್ನು ಕೊಡ್ತಾ ಇರುವಂತಹ ಆ ಚಂದ್ರನನ್ನೇ ಈ ರಾಹುಗಳು ನುಂಗಿ ಬಿಡಬೇಕಾದ್ರೆ ಇವರು ಇಲ್ಲಿ ನನ್ನನ್ನು ಕೂಡ ನುಂಗ್ತಾ ಇದ್ದಾರೆ. ರಾಹುವಿನ ಆಗಿರುವಂಥ ದುರ್ಯೋಧನ ದುಶಾಸನರು ಈ ರಾಹುಗಿಂತಲೂ ಮಿಗಿಲಾಗಿ ಬಿಟ್ಟಿದ್ದಾರೆ. ಹಾಗಾಗಿ ಈ ಆಸ್ಥಾನದಲ್ಲಿ ನನ್ನನ್ನು ಹೀನಾಯವಾಗಿ ನನ್ನೊಡನೆ ದ್ವೇಷ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ನನ್ನ ಮಾನಹಾನಿಯ ಅವರಿಗೆ ದೊಡ್ಡ ಸಾಧನೆ ಅಂತ ತಿಳ್ಕೊಂಡಿದ್ದಾರೆ. ನನ್ನ ಹುಟ್ಟಿರುವಂತಹ ಸೀರೆಯನ್ನು ಸೆಳೆಯುವುದೇ ಅವರು ದೊಡ್ಡ ಸಾಧನೆ ಅಂತ ತಿಳ್ಕೊಂಡಿದ್ದಾರೆ. ಈ ಸಭೆಯ ನೂರಾರು ಮಂದಿಯ ಮುಂದೆ ನನ್ನ ಸೀರೆಯನ್ನು ಸೆಳೆದರೆ ನಾನಾದರೂ ಹೇಗೆ ಬದುಕಿ ಉಳಿಯುತ್ತೇನೆ? ಆ ದುರ್ಯೋಧನಾದಿಗಳು ನನ್ನ ಪ್ರಾಣವನ್ನು ತೆಗೆಯಲು ಕಾಯುತ್ತಾ ಇದ್ದಾರೆ. ಹಾಗಾಗಿ ನಾನೀಗ ನನ್ನನ್ನು ರಕ್ಷಿಸಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ನನ್ನನ್ನು ರಕ್ಷಿಸುವುದಕ್ಕೆ ಈ ಆಸ್ಥಾನದಲ್ಲಿಯೂ ಕೂಡ ಯಾರೂ ಕೂಡ ಉಳಿದಿಲ್ಲ. ರಕ್ಷಿಸುವುದಾದರೆ ಮುರಾಂತಕನೇ ನೀನು ಮಾತ್ರ. ಹಾಗಾಗಿ ನೀನೇ ಕೈಗಾಯಬೇಕು, ನೀನೇ ನನ್ನನ್ನು ರಕ್ಷಿಸಬೇಕು ಅಂತ ಕೃಷ್ಣನಲ್ಲಿ ಕೇಳಿಕೊಳ್ಳುತ್ತಾಳೆ. ಮುಂದೇನಾಗ್ತದೆ ಅನ್ನುವಂಥದ್ದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಮುಂದಿನ 27ನೆಯ ಭಾಗವನ್ನು ಗಮನಿಸಿ. ಕೇಳಿದನು ಮುರವೈರಿ ತನ್ನಯ ಮೇಳದ 5 ಸತಿಯರ ಹುಯ್ಯಲನ್ ಕೇಳಿದನು. ಆಳಿನ ಒಂದು ಅಪಮಾನವು ಆಳ್ದಂಗೆ ಎಂಬ ನುಡಿಯಿಂದ ಪಾಂಡುಪುತ್ರರ ಬಾಳ್ವೆಗಳ್ ಕೋಳು ಹೋದುವೆ ಅಕಟ ಎನ್ನುತ್ತ ಲಕ್ಷ್ಮೀಲೋಲ ಚಿಂತಿಸಿ ರುಕ್ಮಿಣೀ ದೇವಿಗೆ ಈ ಹದನ ನುಡಿದನು. ದುರ್ಯೋಧನನ ಆಸ್ಥಾನದಲ್ಲಿ ಇರುವಂತಹ ದ್ರೌಪದಿಯು ದೀನಳಾಗಿ ಆರ್ತನಾದವನ್ನು ಮಾಡ್ತಾ ಇದ್ದಾಗ ತನ್ನ ಹೆಂಡತಿಯರೊಂದಿಗಿದ್ದಂತೆ ಕೃಷ್ಣ ಅವರೊಂದಿಗೆ ಸರಸ ಸಲ್ಲಾಪವನ್ನು ಮಾಡ್ತಾ ಇರುವಂತಹ ಕೃಷ್ಣ ಇರುವಲ್ಲಿಯವರೆಗೆ ಆಕೆಯ ಆರ್ತನಾದ ತಲುಪ್ತದಂತೆ. ಆಗ ಕೃಷ್ಣ ತನ್ನ ಜೊತೆಯಲ್ಲಿ ಇರುವಂತಹ ರುಕ್ಮಿಣಿಯೊಡನೆ ಹೇಳ್ತಾನೆ, ಆಳಿಗಾದ ಅವಮಾನ ಅದು ರಾಜನಿಗೂ ಅನ್ವಯವಾಗುತ್ತದೆ ಅನ್ನುವಂತಹ ಗಮನದಲ್ಲಿ ಇಟ್ಟುಕೊಂಡು ಕೃಷ್ಣನು ಪಾಂಡವರ ಬದುಕು ನಾಶವಾಯಿತೇ ಅಕಟ, ಪಾಂಡವರ ಬದುಕು ಇಂತಹ ಒಂದು ಆಳಿನ ಅಲ್ಲಿ ದ್ರೌಪದಿಯ ಹುಯ್ಯಲನ್ ಒಂದು ಆರ್ತನಾದವನ್ನು ಕೇಳಿದಂತಹ ಕೃಷ್ಣನು ಆಳಿನ ಆಳ್ದಂಗೆ ಸೇವಕ ಅಥವಾ ಸ್ನೇಹಿತ ಅರಸಂಗೆ ಕೋಳು ಹೋದುವೆ. ಅಂದರೆ ಇಲ್ಲಿ ಆಳಿಗಾದಂತಹ ಅವಮಾನ ಅದು ರಾಜನಿಗೂ, ಅಂದರೆ ಸ್ನೇಹಿತರಿಗೆ ಆದಂತಹ ಅವಮಾನ ಆತನ ಸ್ನೇಹಿತರಿಗೂ ಕೂಡ ಆಗ್ತದೆ. ಇಲ್ಲಿ ಸ್ನೇಹಿತರು ಯಾರು? ಪಾಂಡವರಿಗೆ ಆದಂತಹ ಅವಮಾನ ಅದು ಕೃಷ್ಣನಿಗೂ ಅನ್ವಯವಾಗ್ತದೆ ಅನ್ನುವಂಥದ್ದು. ಕೃಷ್ಣನು ಪಾಂಡವರ ಬದುಕು ಈ ರೀತಿ ನಾಶವಾಯಿತೆ ಅಯ್ಯೋ ಅಂತ ಎಣಿಸಿಕೊಂಡು ಕೃಷ್ಣ ಒಂದು ಕ್ಷಣ ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಾನಂತೆ, ಚಿಂತೆ ಮಾಡ್ತಾನಂತೆ. ತನ್ನ ರಾಣಿಯಾದಂತಹ ರುಕ್ಮಿಣಿ ದೇವಿಗೆ ಅಲ್ಲಿ ಕೆಳಗಡೆ ಏನು ಭೂಮಿಯಲ್ಲಿ ಯಾವ ರೀತಿ ಆಗ್ತಾ ಇದೆ ಅನ್ನುವಂತಹ ಪ್ರಸಂಗವನ್ನು ರುಕ್ಮಿಣಿಗೆ ಅವನು ವಿವರಿಸ್ತಾನಂತೆ. ಅಂದರೆ ಆಕೆಯನ್ನು, ಆ ಗೌರವವನ್ನು, ಆಕೆಯ ಆ ಮಾನವನ್ನು ಕಾಪಾಡಬೇಕು. ಅಂದರೆ ಈಗ ನಾನು ಅವಳನ್ನು ಬಿಟ್ಟರೆ ಆಕೆ ಉಳಿಯುವುದಿಲ್ಲ. ಅವಳ ಕಷ್ಟಕ್ಕೆ ದ್ರೌಪದಿ ಆ ರೀತಿ ಆರ್ತನಾದ ಮಾಡ್ತಾ ಇದ್ದಾಳೆ. ಅವಳ ಕಷ್ಟಕ್ಕೆ ನಾನು ಸ್ಪಂದಿಸದೇ ಇದ್ದರೆ, ಓಗೊಡದಿದ್ದರೆ ಆಕೆ ಉಳಿಯುವುದಿಲ್ಲ. ನೂರಾರು ಮಂದಿಯ ಮುಂದೆ ಆಕೆ ಹುಟ್ಟಿರುವಂತಹ ಸೀರೆಯನ್ನು ಸೆಳೆದರೆ ಆಕೆಗೆ ಅಪಮಾನ ತಡೆದುಕೊಳ್ಳುವುದು ಸಾಧ್ಯವಾಗುವುದಿಲ್ಲ. ಹಾಗಾಗಿ ಏನಾದರೂ ಮಾಡಿ ಆಕೆಯನ್ನು ನಾನು ರಕ್ಷಿಸಬೇಕು ಅಂತ ಆಲೋಚನೆ ಮಾಡಿದಂತಹ ಕೃಷ್ಣ ಏನು ನಡೀತಾ ಇದೆ ಅನ್ನುವಂಥದ್ದನ್ನು ರುಕ್ಮಿಣಿ ದೇವಿಗೆ ವಿವರಿಸ್ತಾ ಹೋಗ್ತಾನೆ. 28ನೆಯ ಪದ್ಯ ಭಾಗವನ್ನು ಗಮನಿಸಿ. ಕ್ರೂರ ದುರ್ಯೋಧನನು ದೃಪದ ಕುಮಾರಿ ಪಾಂಚಾಲಿಯನು ಸಭೆಯಳು ಸೀರೆಯನು ಸುಲಿಯಲ್ಕೆ ಕೃಷ್ಣ ಕಾಯೆ ಎಂದೆನುತ ನಾರಿಯು ಒರಲುತ್ತಿರಲು ಆಕೆ ಹುಟ್ಟಿಹ ಸೀರೆ ಸೆಳೆಯಲು ಬಳಿಕ ಅಕ್ಷಯವಾಗಲಿ ಎಂದ ಗದುಗಿನ ವೀರನಾರಾಯಣ. ಕ್ರೂರನಾದಂತಹ ದುಷ್ಟನಾದಂತಹ ದುರ್ಯೋಧನನು ತನ್ನ ಆ ಸಭೆಯಲ್ಲಿ, ಆಸ್ಥಾನದಲ್ಲಿ
ಪಾಂಚಾಲಿಯನು, ದ್ರೌಪದಿಯನು ದೃಪದ ಕುಮಾರಿಯನು, ದೃಪದನ ಮಗಳಾದಂತಹ ಪಾಂಚಾಲಿ ದ್ರೌಪದಿ, ಪಾಂಚಾಲ ದೇಶದ ರಾಜಕುಮಾರಿ ಪಾಂಚಾಲಿ. ಆ ಪಾಂಚಾಲಿಯನು ಸಭೆಯಳು. ಆ ಸಭೆಯಲ್ಲಿ ದುಶ್ಯಾಸನ ದ್ರೌಪದಿಯ ಸೀರೆಯನ್ನು ಸೆಳೆಯಲು ಆರಂಭಿಸಿದಾಗ ಆಕೆ ನನ್ನನ್ನು ಕಾಪಾಡು ಕೃಷ್ಣ ಅಂತ ಕರೀತಾಳವಳು. ಆಗ ನನ್ನನ್ನು ಕಾಯೈ ಕೃಷ್ಣ, ನನ್ನನ್ನು ಕಾಪಾಡು ಕೃಷ್ಣ ಅಂತವು ಆಕೆ ಒಂದೇ ಸಮನೆ ಬೊಬ್ಬಿಡುವಾಗ ಅದನ್ನು ಕೇಳಿದಂತಹ ಕೃಷ್ಣ ದ್ರೌಪದಿ ಹುಟ್ಟಿರುವಂತಹ ಸೀರೆ ಕ್ಷಯವಿಲ್ಲದ, ಕ್ಷಯ ಅಂದರೆ ನಾಶವಿಲ್ಲದ, ನಶಿಸದ, ನಾಶವಿಲ್ಲದೆ ಇರುವಂತಹ ಅಂದರೆ ಅಕ್ಷಯವಾಗಲಿ, ಆಕೆಯ ಸೀರೆ ಅಕ್ಷಯವಾಗಲಿ ಅಂತ ಅವನು ವರವನ್ನು ಕೊಡ್ತಾನೆ. ಆಕೆ ಹುಟ್ಟಿರುವಂತಹ ಸೀರೆ ಅಂದರೆ ದುರ್ಯೋಧನ ಮತ್ತು ದುಶ್ಯಾಸನರು ಆಕೆಯ ಸೀರೆಯನ್ನು ಸೆಳೆಯುತ್ತಾ ಹೋಗ್ತಾರೆ. ಸೀರೆಯನ್ನು ಎಳೆದ ಹಾಗೆ ಆಕೆ ಹುಟ್ಟಿರುವಂತಹ ಸೀರೆ ಮತ್ತಷ್ಟು ಅಕ್ಷಯವಾಗ್ತಾ ಹೋಗ್ತದೆ. ಉಗಿದು ಹಾಯ್ಕುವ ಖಳನ ನಿಡಿದೋಳುಗಳು ಬಳಲಿದವು, ಅಳ್ಳೆ ಹೊಯ್ದವು, ಢಗೆಯ ಡಾವರವಾಯ್ತು, ಬಹಳ ಸ್ವೇದ ಜಲ ಜಡಿಯೇ ತೆಗೆದು ನಿಂದನು, ಸೀರೆಯ ಒಟ್ಟಲು ಗಗನವನ್ನು ಹಾಹಿಸಿತು, ಗರುವೆಯ ಬಗೆಗೆ ಬೇಸರವಿಲ್ಲ, ಮಹಾಸ್ಥಾನ ಬೆರಗಾದುದು. ಅಂದರೆ ಇಲ್ಲಿ ದುಶ್ಯಾಸನನು ದ್ರೌಪದಿಯ ಸೀರೆಯನ್ನು ಸೆಳೆಯುತ್ತಾ ಇದ್ದ ಹಾಗೆ ಅವನು ಉಗಿದು ಅಂದರೆ ಸೆಳೆಯುವುದು, ಹಾಯ್ಕುವ ಸೆಳೆದು ಹಾಕುವ ಆ ಖಳ ದುಷ್ಟನಾದಂತಹ ದುಶ್ಯಾಸನನ ಆತನ ತೋಳುಗಳು ಅಂದರೆ ಅವನು ಸೆಳೆದು ಎಳೆದು ಹಾಕ್ತಾ ಇರುವ ಹಾಗೆ ಆ ದುಶ್ಯಾಸನನ ನಿಡಿದೋಳು ದೀರ್ಘವಾದಂತಹ ತೋಳುಗಳು ದಣಿಯುತ್ತಾ ಹೋದವು, ಬಳಲಿದವು, ದಣಿಯುತ್ತಾ ಹೋದವು. ಆತನ ಪಕ್ಕೆಗಳು, ಅಳ್ಳೆಗಳು ಅಂದರೆ ಆ ಕೈಯ ಮೇಲ್ಭಾಗದಲ್ಲಿರುವಂಥ ಎಳೆದು ಸಾಕಾಗ್ತಾ ಹೋಗ್ತದೆ ಅವನಿಗೆ. ಪಕ್ಕೆಗಳು ಹೊಡೆದುಕೊಳ್ಳತೊಡಗಿದವು, ಆಯಾಸದ ಕೋಟಲಿಗೆ ಒಳಗಾಗ್ತಾ ಹೋಗ್ತಾನೆ. ಢಗೆಯ ಡಾವರ ಅಂದರೆ ಆಯಾಸದ ಕೋಟಲಿಗೆ ಒಳಗಾಗ್ತಾ ಹೋಗ್ತಾನೆ. ಮೈಯಿಂದ ಸ್ವೇದ ಜಲ ಅಂದರೆ ಬೆವರು ಒಂದೇ ಸಮನೆ ಚಿಮ್ಮತೊಡಗ್ತದೆ. ದುಶ್ಯಾಸನ ಎಳೆದು ಹಾಕಿದಂತಹ ದ್ರೌಪದಿಯ ಸೀರೆಯ ರಾಶಿ ಅದು ಆಕಾಶದ ಎತ್ತರಕ್ಕೆ ಗಾಹಿಸಿತು. ಆ ಒಟ್ಟಲು ರಾಶಿ ಹಾಕಿದ್ದು ಆ ಜಡಿ ಸುರಿದಂತಹ ಅವನು ಎಳಿತಾ ಇದ್ದಾನೆ. ಅವನ ದೇಹದಿಂದ ಸ್ವೇದ ಜಲಗಳು ನೆಲಕ್ಕೆ ಹರಿತಾ ಇದ್ದಾವೆ. ಅದೇ ರೀತಿಯಲ್ಲಿ ಅವನು ಹಾಕಿದಂತಹ ಸೀರೆಯ ರಾಶಿಗಳು ಅದು ಗಗನವನ್ನು ಮುಟ್ಟುತ್ತಾವಂತೆ, ಅಷ್ಟು ಎತ್ತರಕ್ಕೆ ವ್ಯಾಪಿಸ್ತವೆ. ಇದೆಲ್ಲವನ್ನು ನೋಡಿದಂತಹ ಸಭೆ ಆಘಾತಕ್ಕೆ ಒಳಗಾಗ್ತದಂತೆ. ಇದೇನು ನಡೀತಾ ಉಂಟು ಅಂತ. ಈ ದುಷ್ಟನಿಂದ ತನ್ನ ಸೀರೆಯನ್ನು ಸೆಳೆದು ಅವಮಾನಿಸಲು ಸಾಧ್ಯವಾಗಲಿಲ್ಲವಲ್ಲ ಅಂತ ದ್ರೌಪದಿಗೂ ಕೂಡ ನೆಮ್ಮದಿ ಆಗ್ತದಂತೆ. ಇಡೀ ಸಭೆಯೇ ಬಹಳಷ್ಟು ಒಂದು ರೀತಿಯಲ್ಲಿ ಬೆರಗಾಗಿ ಬಿಡ್ತದಂತೆ. ಇದೇನು ನಡೀತಾ ಉಂಟು ಅನ್ನುವ ರೀತಿಯಲ್ಲಿ ಇಡೀ ಸಭೆ ಅಂದರೆ ಸೀರೆ ದೊಡ್ಡ ರಾಶಿಯಾಗಿ ಅದು ಆಕಾಶವನ್ನು ವ್ಯಾಪಿಸ್ತಾ ಇರುವ ಹಾಗೆ ಏನೋ ಸಾಧನೆ ಮಾಡ್ತೇನೆ ಅಂತ ಹೊರಟಂತಹ ಅಂದರೆ ದ್ರೌಪದಿಗೆ ಅವಮಾನವನ್ನು ಮಾಡ್ತೇನೆ, ಮಾನಭಂಗವನ್ನು ಮಾಡ್ತೇನೆ ಅಂತ ಹೊರಟಂತಹ ಆ ದುಶ್ಯಾಸನ, ದುರ್ಯೋಧನಾದಿಗಳು ಎಲ್ಲರೂ ಕೂಡ ಗಾಬರಿಯಿಂದ ಕಂಗಾಲಾಗ್ತಾರಂತೆ. ತನ್ನ ದುಷ್ಕೃತ್ಯ ಈಡೇರಲಿಲ್ಲವಲ್ಲ ಅನ್ನುವಂತಹ ಒಂದು ಬೇಸರವೂ ಕೂಡ ಅವರಿಗೆ ಆಗ್ತದಂತೆ. ತನ್ನ ಮಾನ ಹರಾಜಾಗ್ತಾ ಉಂಟಲ್ಲ, ನನ್ನನ್ನು ಯಾರೂ ಕೂಡ ರಕ್ಷಿಸ್ತಾ ಇಲ್ವಲ್ಲ, ಕೃಷ್ಣನಾದರೂ ರಕ್ಷಿಸ್ತಿದ್ನಲ್ಲ ಅನ್ನುವಂತಹ ಈ ಒಂದು ಅಗೋಚರವಾದಂತಹ ಒಂದು ಆ ಸೀರೆ ಅಕ್ಷಯವಾಗ್ತಾ ಇರುವುದನ್ನು ನೋಡಿದಂತಹ ಈ ದ್ರೌಪದಿಗೆ ಕೃಷ್ಣನಾದರೂ ಇದ್ದಾನಲ್ಲ ಅನ್ನುವಂತಹ ಒಂದು ಇದರಿಂದ ಆಕೆಗೆ ಬಹಳಷ್ಟು ಸಮಾಧಾನ ಆಗ್ತದೆ. ಇಡೀ ಒಂದು ಸಭಾಸದರೇ ಅವರು ಬೆರಗಾಗ್ತಾರಂತೆ, ಆಶ್ಚರ್ಯದಿಂದ ನೋಡ್ತಾರಂತೆ. ಸರಿ ವಿದ್ಯಾರ್ಥಿಗಳೇ, ಕುಮಾರವ್ಯಾಸ ಬರೆದಂತಹ ಶ್ರೀಮುಡಿಗೆ ಕೈ ಇಕ್ಕಿದನು ಅನ್ನುವಂಥ ಈ ಒಂದು ಕಾವ್ಯ ಭಾಗ ಮುಕ್ತಾಯವಾಗ್ತದೆ. ಎಲ್ಲವನ್ನೂ ಕೂಡ ಸರಿಯಾಗಿ ನಾನು ವಿವರಿಸಲಿಕ್ಕೆ ಹೋಗಲಿಲ್ಲ. ನಿಮ್ಮ ಕನ್ನಡ ಉಪನ್ಯಾಸಕರು ಸರಿಯಾಗಿ ವಿವರಿಸ್ತಾರೆ. ನಾನು ಈ ವಿಡಿಯೋವನ್ನು ಮಾಡಿರುವಂತಹ ಉದ್ದೇಶ ಕೆಲವೊಂದು ವಿದ್ಯಾರ್ಥಿಗಳಿಗಾದರೂ ತಲುಪಲಿ ಅನ್ನುವಂತಹ ಕಾರಣದಿಂದ. ಯಾಕಂದರೆ ಕೆಲವೊಂದು ವಿದ್ಯಾರ್ಥಿಗಳು ಪರೀಕ್ಷೆಯ ಸಂದರ್ಭದಲ್ಲಿ ಮಾತ್ರ ಓದುವವರು ಇರ್ತಾರೆ, ಹಾಗೆ ಕೆಲವು ವಿದ್ಯಾರ್ಥಿಗಳು ವೃತ್ತಿಗೆ ಹೋಗಿ ನಂತರ ಓದುವವರು ಇರ್ತಾರೆ. ಹಾಗಾಗಿ ಅಂತಹ ವಿದ್ಯಾರ್ಥಿಗಳಿಗೆ ಅಂದರೆ ಕೆಲವೊಂದು ವಿದ್ಯಾರ್ಥಿಗಳ ಹತ್ತಿರ ಪಠ್ಯಪುಸ್ತಕವೂ ಕೂಡ ಇರುವುದಿಲ್ಲ, ಕಾಲೇಜಿಗೆ ಹೋಗಲಿಕ್ಕೂ ಕೂಡ ಅನಿವಾರ್ಯ ಕಾರಣಗಳಿಂದ ಸಾಧ್ಯವಾಗುವುದಿಲ್ಲ. ಅಂತಹ ವಿದ್ಯಾರ್ಥಿಗಳಿಗೆ ಸಹಾಯವಾಗಲಿ ಅನ್ನುವಂತಹ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡಿದ್ದೇನೆ. ನನ್ನ ಉದ್ದೇಶ ಸಫಲವಾದರೆ
ಸಫಲವಾಗಲಿ ಅನ್ನುವಂತಹ ಅದರ ಜೊತೆಯಲ್ಲಿ ನಿಮಗೆಲ್ಲರಿಗೂ ಕೂಡ ಶುಭವಾಗಲಿ, ಒಳ್ಳೆಯ ಅಂಕಗಳನ್ನು ಪಡೆಯಿರಿ ಅನ್ನುವಂತಹ ಶುಭ ಹಾರೈಕೆಯೊಂದಿಗೆ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.